ಭಾರತದ ರಾಜ್ಯಸಭೆಯಲ್ಲಿ ಒಬ್ಬ ಯುವಕ ನಿಂತಿದ್ದಾನೆ. ಕೇವಲ 33 ವರ್ಷದ ವಯಸ್ಸಿನಲ್ಲಿ ಅವರು ಭಾರತದ ಅತ್ಯಂತ ಪ್ರತಿಷ್ಠಿತ ಸಂಸದೀಯ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅದುವೇ ರಾಜ್ಯಸಭೆಯ ಅತ್ಯಂತ ಕಿರಿಯ MP ರಾಘವ್ ಚಡ್ಡಾ. ಒಂದು ಕಡೆ CA ಪರೀಕ್ಷೆ ಪಾಸ್ ಮಾಡಿ ಡಿಲ್ಯೂಟ್ನಲ್ಲಿ ಕೆಲಸ ಮಾಡ್ತಿದ್ದ ಯುವಕ, ಇನ್ನೊಂದು ಕಡೆ ಭ್ರಷ್ಟಾಚಾರ ವಿರುದ್ಧ ಚಳುವಳಿಯಲ್ಲಿ ಧ್ವನಿ ಎತ್ತಿದ ನಾಯಕ. ಈ ಎರಡು ಜಗತ್ತನ್ನು ಒಂದಾಗಿಸಿ ರಾಜಕೀಯ ಕ್ಷಿತಿಜ ತಲುಪಿದ ರಾಘವ್ ಚಡ್ಡಾ ಕತೆ ಇಂದು ನಮ್ಮದು. ನೋಡಿ, ಕಾಂಗ್ರೆಸ್ಸನ್ನು ಸೋಲಿಸಿ BJಪಿಯನ್ನು ನಡುಗಿಸಿ ಪಂಜಾಬ್ನಲ್ಲಿ AAPನ ಐತಿಹಾಸಿಕ ಜಯ ತಂದ ಈ ಯುವ ರಾಜಕಾರಣಿ ಹೇಗೆ ಇಷ್ಟೊಂದು ಹೈಟ್ ಬೆಳೆದ? ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ಚಾನಲ್ಗೆ ಹೊಸಬ್ರು ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟ್ ನೀವೇ ಫಸ್ಟ್ ನೋಡಬೇಕಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯು ನೆವರ್ ಮಿಸ್ ದ ನ್ಯೂ ಅಪ್ಡೇಟ್ಸ್. ಲೆಟ್ಸ್ ಬಿಗನ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಸಬ್ಸ್ಕ್ರೈಬ್ ಆಯಿತಾ? ಡನ್. ಲೆಟ್ಸ್ ಬಿಗನ್ ದ ವಿಡಿಯೋ. ನವೆಂಬರ್ 11, 1988 ದೆಹಲಿಯ ಮಧ್ಯಭಾಗದಲ್ಲಿ ಸುನಿಲ್ ಚಡ್ಡಾ ಮತ್ತು ಅಲ್ಕಾ ಚಡ್ಡಾ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸಿತು. ಅವನ ಹೆಸರು ರಾಘವ್ ಚಡ್ಡಾ. ರಾಘವ್ ತನ್ನ ಶಾಲಾ ಶಿಕ್ಷಣವನ್ನು ದೆಹಲಿಯ ಪ್ರತಿಷ್ಠಿತ ಮಾಡರ್ನ್ ಸ್ಕೂಲ್ ಬರಂಕಂಬ ರೋಡ್ನಲ್ಲಿ ಮಾಡಿದರು. ಮನೆಯಿಂದ ಯಾವ ರಾಜಕೀಯ ಹಿನ್ನೆಲೆಯೂ ಕೂಡ ಇರಲಿಲ್ಲ, ಆದರೆ ಆಸಕ್ತಿ ಮಾತ್ರ ಬೇರೆ ಇತ್ತು. ಶಾಲೆ ಮುಗಿದ ನಂತರ ದಿಲ್ಲಿ ಯೂನಿವರ್ಸಿಟಿಯಿಂದ BCom ಪದವಿ ಪಡೆದರು. ಅಷ್ಟಕ್ಕೆ ನಿಲ್ಲಲಿಲ್ಲ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ICAIಯಿಂದ CA ಪದವಿ ಕೂಡ ಗಳಿಸಿದರು. CA ಎಲ್ಲರೂ 4 ವರ್ಷ 5 ವರ್ಷ ಟೈಮ್ ತೊಗೊಂಡ್ರೆ CA ನಮ್ಮ ಇಂಡಿಯಾದಲ್ಲಿ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತು. CA ಮಾಡೋಕ್ಕೆ ಕೆಲವೊಬ್ಬರು 5 ವರ್ಷ 10 ವರ್ಷ ಜೀವ ಪರ್ಯಂತನೇ ಸವಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಹುಡುಗ ಬರೀ 22 ತಿಂಗಳಲ್ಲಿ CA ಮುಗಿಸಿದ್ದಾನೆ. ಭಾರತ ಅತ್ಯಂತ ಕಠಿಣ ಪರೀಕ್ಷೆಯಲ್ಲಿ ಒಂದು, ಆದರೆ ರಾಘವ್ ಅದನ್ನು ತೋರಿಸಿದರು. CA ಅಂದರೆ ಸುಲಭದ ಮಾತಲ್ಲ, ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು, ಆದರೆ ರಾಘವ್ ಅದನ್ನು ಮಾಡಿ ತೋರಿಸಿದರು. CA ಆದ ನಂತರ ಡಿಲ್ಯೂಟ್, ಗ್ರ್ಯಾಂಟ್ ಥಾರ್ಟನ್ ಮತ್ತು ಶ್ಯಾಮ್ ಮಲ್ಪಾನಿನಂಥ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದರು. ಎಲ್ಲ ಸರಿ ಇತ್ತು, ಆದರೆ ಒಳಗಿನ ಸಮಾಜ ಸೇವೆಯು ಹಸಿವು ಅವರನ್ನು ಬೇರೆ ಮಾರ್ಗಕ್ಕೆ ಎಳೆದುಕೊಂಡಿತು. ರಾಜಕೀಯ ಪ್ರವೇಶ ಮತ್ತು ಹಣ ಹಜಾರ ಚಳವಳಿ. 2011 ವರ್ಷ ಭಾರತದಾದ್ಯಂತ ಒಂದು ಬಿರುಗಾಳಿ ಎದ್ದಿತ್ತು. ಅದುವೇ ಅಣ್ಣಾ ಹಜಾರೆ ಅವರ ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಚಳವಳಿ. ಲಕ್ಷಾಂತರ ಯುವಕರು ರಸ್ತೆಗಿಳಿದರು. ರಾಘವ್ ಚಡ್ಡಾ ಕೂಡ ಆ ಮಹಾ ಅಲೆಯ ಭಾಗವಾದರು. ಇಲ್ಲಿಯೇ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯವಾಯಿತು. ಅವರೇ ಅರವಿಂದ್ ಕೇಜ್ರಿವಾಲ್. ಆ ಭೇಟಿ ರಾಘವರ ಜೀವನ ಬದಲಿಸಿಬಿಡ್ತು. 2012ರಲ್ಲಿ ಆಮ್ ಆದ್ಮಿ ಪಾರ್ಟಿ ಹುಟ್ಟಿಕೊಂಡಾಗ ರಾಘವ್ ಅದರ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದರು. ಕೇವಲ 24 ವರ್ಷದ ವಯಸ್ಸಿನಲ್ಲಿ ಅವರು ದಿಲ್ಲಿ ಲೋಕ್ಪಾಲ್ ಬಿಲ್ ಕರಡು ರಚಿಸುವಲ್ಲಿ ಪಾಲ್ಗೊಂಡರು. ಒಬ್ಬ CAಗೆ ಇದಕ್ಕಿಂತ ಉತ್ತಮ ಸೇವೆ ಬೇರೆ ಏನಿದೆ? 2013ರಲ್ಲಿ AAP ಪ್ರಣಾಳಿಕೆ ರಚಿಸುವ ತಂಡದಲ್ಲಿ ರಾಘವ್ ಮಹತ್ವದ ಪಾತ್ರ ವಹಿಸಿದರು. ನಂತರ ಪಕ್ಷದ ನ್ಯಾಷನಲ್ ಟ್ರೆಷರರ್ ಹಾಗೂ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಆಗಿ ಚುನಾಯಿತರಾದರು. ಅದು ಕೂಡ ಅತ್ಯಂತ ಕಿರಿಯ ವ್ಯಕ್ತಿಯಾಗಿ. MLA ಆಗಿ ದೆಹಲಿ, ರಾಜೇಂದರ್ ನಗರ ಗೆಲುವು. 2019ರ ಲೋಕಸಭೆ ಚುನಾವಣೆ. ಅಂದು 2019ರ ಲೋಕಸಭೆ ಚುನಾವಣೆ. ರಾಘವ್ ಸೌತ್ ದಿಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಆ ಕ್ಷೇತ್ರ BJP ಭದ್ರಕೋಟೆ ಸೋಲಾಯಿತು, ಆದರೆ ಅವರು ಬಿಟ್ಟು ಕೊಡಲಿಲ್ಲ. 2026ರ ದೆಹಲಿ ವಿಧಾನಸಭೆ ಚುನಾವಣೆ. ರಾಘವ್ ಚಡ್ಡಾ ರಾಜೇಂದರ್ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ BJP ಅಭ್ಯರ್ಥಿ RP ಸಿಂಗ್ ವಿರುದ್ಧ 20,058 ಮತಗಳ ಭಾರೀ ಅಂತರದಿಂದ ಜಯಗಳಿಸಿದರು. ಮೊಟ್ಟ ಮೊದಲ MLA ಆಗಿ ದೆಹಲಿ ವಿಧಾನಸಭೆ ಪ್ರವೇಶ ಮಾಡಿದರು. ಅವರ ಒಟ್ಟು ಮತಗಳು 57% ಗಳಿಸಿದರು. ಇದೊಂದು ಅಭೂತಪೂರ್ವ ಜಯ. ಕ್ಷೇತ್ರದ ಜನ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು. MLA ಆದ ನಂತರ ರಾಘವ್ ಚಡ್ಡಾಗೆ ದೊಡ್ಡ ಜವಾಬ್ದಾರಿನೇ ಬಿತ್ತು. ಪಂಜಾಬ್ ವಿಧಾನಸಭೆ ಚುನಾವಣೆ 2022. ಕೇಜ್ರಿವಾಲ್ ಅವರು ರಾಘವ್ಗೆ ಪಂಜಾಬ್ ಇನ್ಚಾರ್ಜ್ ಜವಾಬ್ದಾರಿಯನ್ನು ನೀಡಿದರು. ರಾಘವ್ ಪಂಜಾಬ್ಗೆ ಧಾವಿಸಿದರು. ಊರಿಂದ ಊರಿಗೆ, ಮನೆಯಿಂದ ಮನೆಗೆ ಪ್ರಚಾರ ಮಾಡಿದರು. ಅವರ ತಂಡ ಸ್ಥಳೀಯ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಕೊಡುವ ಭರವಸೆ ನೀಡಿತು. ಫಲಿತಾಂಶ AAP 117 ಸ್ಥಾನಗಳ ಪೈಕಿ 92 ಗೆದ್ದಿತ್ತು. ಇದು ಪಂಜಾಬ್ ರಾಜಕೀಯ ಇತಿಹಾಸದ ಅತ್ಯಂತ ದೊಡ್ಡ ಜಯ. ಕಾಂಗ್ರೆಸ್, ಅಕಾಲಿ ದಳ, BJP ಎಲ್ಲರೂ ಧೂಳಿಪಟ. ಮಾರ್ಚ್ 21, 2022. ಇದು ರಾಘವ್ ಚಡ್ಡಾ ಜೀವನ ಸ್ವರ್ಣ ದಿನ. ಅವರು ಪಂಜಾಬ್ನಿಂದ ರಾಜ್ಯಸಭೆ MP ಆಗಿ ಆಯ್ಕೆಯಾದರು. ಕೇವಲ 33 ವಯಸ್ಸಿನಲ್ಲಿ ಭಾರತದ ಅತ್ಯಂತ ಕಿರಿಯ ರಾಜ್ಯಸಭೆ MP ಆಗಿ ಇತಿಹಾಸ ಬರೆದರು. ಅದೇ ವರ್ಷ ಅವರು ಪಾರ್ಲಿಮೆಂಟ್ನ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಫಿನಾನ್ಸ್ನ ಸದಸ್ಯರಾದರು. ಒಬ್ಬ CAಗೆ ಇದಕ್ಕಿಂತ ಸೂಕ್ತ ಸ್ಥಾನ ಯಾವುದಿದೆ? ವೈಯಕ್ತಿಕ ಜೀವನ ಬಗ್ಗೆ ಬರೋದಾದರೆ, ರಾಜಕೀಯ ಜೀವನದ ಜೊತೆಗೆ ರಾಘವ್ ಅವರ ವೈಯಕ್ತಿಕ ಜೀವನವು ಕೂಡ ಸಾರ್ವಜನಿಕರ ಮನ ಗೆದ್ದಿತ್ತು. ಮೇ 13, 2023 ದೆಹಲಿಯ ಕಪೂರ್ತಲಾ ಹೌಸ್ನಲ್ಲಿ ರಾಘವ್ ಚಡ್ಡಾ ಅವರು ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡರು. ಇಡೀ ದೇಶ ಈ ಜೋಡಿಯ ಬಗ್ಗೆ ಮಾತನಾಡಿತು. ಸೆಪ್ಟೆಂಬರ್ 24, 2023 ರಾಜಸ್ಥಾನ ಉದಯಪುರ ಪ್ರಸಿದ್ಧ ದ ಲೀಲಾ ಪ್ಯಾಲೇಸ್ನಲ್ಲಿ ಅವರ ವಿವಾಹ ಆಯಿತು. ಈಗೇನು ಇವರು ಆದ್ರಲ್ಲ ರಶ್ಮಿಕಾ ಮಂದನ, ವಿಜಯ್ ದೇವರಕೊಂಡ, ಅದೇ ಲೀಲಾ ಪ್ಯಾಲೇಸ್ನಲ್ಲಿ ಮದುವೆ ಮಾಡಿಕೊಂಡ್ರು. ಸಾಂಪ್ರದಾಯಿಕ ಹಿಂದೂ ಮದುವೆ ಆಯಿತು.
ರಾಜಕಾರಣಿ ಮತ್ತು ನಟಿಯ ಈ ಮದುವೆ ಭಾರತ ಮಾತ್ರವಲ್ಲ ವಿಶ್ವ ಮಾಧ್ಯಮಗಳಲ್ಲಿ ಸುದ್ದಿ ಮಾಡಿತು. ಅಕ್ಟೋಬರ್ 19, 2025 ಈ ಜೋಡಿಗೆ ಒಂದು ಗಂಡು ಮಗು ಜನಿಸಿತು. ಮಗನ ಹೆಸರು ಅವರು ನೀರ್ ಅಂತ ಹೆಸರಿಟ್ರು. ಎಂಥ ಸುಂದರ ಹೆಸರು ಅಲ್ವಾ. ರಾಘವ್ ಚಡ್ಡಾ ಅವರ ಯಶಸ್ಸಿನ ಹಾದಿ ಆಸಿದ ಹಾಸಿಗೆ ಅಂತ ಇರಲಿಲ್ಲ. ವಿವಾದಗಳು ಕೂಡ ಬಂದವು. ಆಗಸ್ಟ್ 2023 ದೆಹಲಿ NCR ತಿದ್ದುಪಡಿ ಮಸೂದೆಯ ಸೆಲೆಕ್ಟ್ ಕಮಿಟಿಗೆ ಕಳಿಸಲು ಸಲ್ಲಿಸಿದ ಪ್ರಸ್ತಾವನೆಯಲ್ಲಿ ಇತರ 5 MPಗಳ ಹೆಸರುಗಳನ್ನು ಅನುಮತಿ ಇಲ್ಲದೆ ಬಳಸಿದ ಆರೋಪ ಬಂತು. ಇದರಿಂದ ಆಗಸ್ಟ್ 11, 2023 ರಾಘವ್ ಚಡ್ಡಾ ಅವರನ್ನು ರಾಜ್ಯಸಭೆಯಿಂದ ಅಮಾನತುಗೊಂಡರು. ಆದರೆ ಅವರ ಬೆಂಬಲಿಗರ ಪ್ರಕಾರ ಇದು ರಾಜಕೀಯ ಪ್ರೇರಿತ ಕ್ರಮ ಎಂಬ ವಾದವೂ ಕೂಡ ಇದೆ. ರಾಜಕೀಯದಲ್ಲಿ ವಿವಾದ ಸಾಮಾನ್ಯ, ಆದರೆ ಅದನ್ನು ಹೇಗೆ ಎದುರಿಸ್ತೀವಿ ಅನ್ನೋದು ಒಬ್ಬ ನಾಯಕನ ಪ್ರಮಾಣ. ಏಪ್ರಿಲ್ 2, 2026 AAP ಅವರನ್ನು ರಾಜ್ಯಸಭೆ ಡೆಪ್ಯೂಟಿ ಲೀಡರ್ ಹುದ್ದೆಯಿಂದ ತೆಗೆದುಹಾಕಿತು. ಪಕ್ಷ ಕಾರ್ಯಕ್ರಮಗಳಿಂದ ದೂರ ಇದ್ದ ಕಾರಣ ಎಂದು ಹೇಳಲಾಯಿತು. ಇದರಿಂದ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ತುಂಬ ಚರ್ಚೆ ಶುರುವಾಗಿದೆ. ಅದೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ. ರಾಘವ್ ಚಡ್ಡಾ ಅವರು ಸಂಸತ್ತಿನಲ್ಲಿ ಹಲವು ಮಹತ್ವದ ವಿಷಯಗಳನ್ನು ಎತ್ತಿದ್ದಾರೆ. ಜಿಗ್ ವರ್ಕರ್ಸ್, ಕಾರ್ಮಿಕರ ಹಕ್ಕುಗಳು, ಮೆಟರ್ನಿಟಿ ಲೀವ್ ಮತ್ತು ಆರ್ಥಿಕ ನೀತಿಗಳು. ಅವರ ಸಾಧನೆಗಳ ಬಗ್ಗೆ ನೋಡೋದಾದರೆ ಇಂಡಿಯಾ ಫ್ಯಾಷನ್ ಅವಾರ್ಡ್ಸ್ ಮೋಸ್ಟ್ ಸ್ಟೈಲಿಶ್ ಪೊಲಿಟಿಷಿಯನ್ ಪ್ರಶಸ್ತಿಯನ್ನು ತೊಗೊಂಡಿದ್ದಾರೆ. ಇಂಡಿಯಾ UK ಔಟ್ಸ್ಟ್ಯಾಂಡಿಂಗ್ ಅಚೀವರ್ಸ್ ಆನರ್ 2023 ಲಂಡನ್ನಲ್ಲಿ ತೊಗೊಂಡಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫಿನಾನ್ಸ್ ಸದಸ್ಯರಾಗಿದ್ದಾರೆ. AAPಯಲ್ಲಿ ಪಂಜಾಬ್ನಲ್ಲಿ 117ರಲ್ಲಿ 92 ಸ್ಥಾನ ಗೆದ್ದುಬಿಟ್ಟು ರಣಕಾಳೆ ಊದಿದ್ದಾರೆ. ಅವರ ಆಸಕ್ತಿಗಳ ಬಗ್ಗೆ ಮಾತನಾಡೋದಾದ್ರೆ ಬ್ಯಾಡ್ಮಿಂಟನ್, ಕ್ರಿಕೆಟ್, ಓದು ಮತ್ತು ಪ್ರವಾಸ ಕೂಡ ಮಾಡ್ತಿದ್ರು. ಒಬ್ಬ CA ಆಗಿ ತೀಕ್ಷ್ಣ ಮನಸ್ಸು ಮತ್ತು ರಾಜಕಾರಣಿಯ ವಾಕ್ಚಾತುರ್ಯ ಇದು ರಾಘವ್ ಅವರ ವ್ಯಕ್ತಿತ್ವ. ಗೆಳೆಯರೆ, ರಾಘವ್ ಚಡ್ಡಾ ಅವರ ಕತೆ ಇಲ್ಲಿಗೆ ನಿಲ್ಲುವುದಿಲ್ಲ. ಅದು ಇನ್ನು ಮುಂದೆ ಕೂಡ ಬರೆಯಲ್ಪಡುತ್ತಲೇ ಇರುತ್ತೆ. ಒಬ್ಬ ಸಾಮಾನ್ಯ ಮನೆಯ ಯುವಕ CA ಓದಿ ಭ್ರಷ್ಟಾಚಾರ ವಿರುದ್ಧ ಚಳವಳಿಯಲ್ಲಿ ಪಾಲ್ಗೊಂಡು ಪಕ್ಷ ಕಟ್ಟಿ MLA ಆಗಿ ರಾಜ್ಯಸಭೆ MP ಆಗಿ ಕೇವಲ 33 ವರ್ಷಕ್ಕೆ ಇತಿಹಾಸ ಬರೆದ ಈ ಯುವ ನಾಯಕನ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕ. ವಿವಾದಗಳು ಬಂದವು, ಸೋಲುಗಳು ಬಂದವು, ಇದು ಯಾವುದು ಕೂಡ ಅವರಿಗೆ ಅಡೆತಡೆ ಆಗಲೇ ಇಲ್ಲ. ಆದರೆ ಅವರ ಜರ್ನಿ ಇನ್ನೂ ಮುಂದುವರಿತಾನೆ ಇದೆ. ಅವರ ಮುಂದಿನ ಹೆಜ್ಜೆ ಏನು? BJPಗೆ ಸೇರ್ಪಡೆ ಆಗ್ತಾರಾ ಅಥವಾ AAPನಲ್ಲಿ ಉಳಿತಾರಾ ಅನ್ನುವುದು ಕಾಲವೇ ಹೇಳಬೇಕು. ನಿಮಗೆ ರಾಘವ್ ಚಡ್ಡಾ ಅವರ ಬಗ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಸಿ ಯು ಆಲ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. डेली की डेटा लिमिट जो होती है रात 12 बजे समाप्त हो जाती है जैसे ही दिन खत्म होता है, और ये अनयूज डेटा जो है ये फोरफीट हो जाता है. ये अगले दिन रोल ओवर या नेक्स्ट डे कैरी फॉरवर्ड नहीं होता है. कंज्यूमर से पैसा तो पूरे डेटा का लिया जाता है, लेकिन ये अनयूज डेटा जो बचा हुआ डेटा होता है ये एक्सपायर हो जाता है जैसे दिन समाप्त होता है. सर फर्ज करिए कि महीने की शुरुआत में आपने अपनी गाड़ी में 20 लीटर पेट्रोल भरवाया, महीने के अंत तक 15 लीटर पेट्रोल कंज्यूम हो गया, 5 लीटर बच गया, तो क्या महीने के अंत पे पेट्रोल पंप वाला आकर आपको कहता है कि 5 लीटर पेट्रोल वापस कर दो क्योंकि उसकी वैलिडिटी समाप्त हो गई? नहीं, क्योंकि आपने पैसा पूरे 20 लीटर का दिया है. ठीक इसी तरह जितने डेटा का पैसा हमसे लिया जाता है उतना डेटा हमें यूज करने दिया जाए, वो एक्सपायर ना हो. ये हमारे मेहनत के पैसे से खरीदा गया डेटा है. और सर चालाकी देखिए, आजकल के रिचार्ज प्लान्स में डेली की डेटा लिमिट होती है, मंथली की डेटा लिमिट नहीं होती.